ಸಿಂಧೂರ ಲಕ್ಷ್ಮಣನನ್ನ ಮೋಸದಿಂದ ಹತ್ಯೆಗೈಲಾಗಿತ್ತು, ಕೊಲೆ ಮಾಡಲಾಯಿತು ಅಂತ ಹೇಳ್ತಾರಲ್ವಾ, ಆ ಜಾಗಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಇಲ್ಲೇನು ನೋಡ್ತಾ ಇದ್ದೀರಾ, ಕಪ್ಪರ ಪಡೆಯಮ್ಮ ದೇವಸ್ಥಾನ. ಇಲ್ಲಿಂದ ಹೋದ್ರೆ ಮೇಲೊಂದು ದೇವಸ್ಥಾನ ಬರುತ್ತೆ. ಆ ದೇವಸ್ಥಾನದ ಆಸುಪಾಸು ಅಲ್ಲೇ ಆತನನ್ನ ಕೊಲ್ಲಲಾಯಿತು ಅಂತ ಹೇಳ್ತಾರೆ. ಆ ಜಾಗ ಎಕ್ಸಾಕ್ಟ್ಲಿ ಜಾಗ ಕೂಡ ಅಲ್ಲಿದೆ. ಬರ್ರಿ, ನಾನು ನಿಮ್ಗೆ ಅದನ್ನ ತೋರಿಸುವಂತ ಪ್ರಯತ್ನ ಮಾಡ್ತೇನೆ. ಇಲ್ಲೇ ನೋಡ್ತಿದ್ದೀರಾ, ಇದು ಕಪ್ಪರ ಪಡೆಯಮ್ಮ ದೇವಸ್ಥಾನದ ಒಂದು ಹಾಲದ ಮರ ಇರುವಂತಹ ಜಾಗ ಇದು. ಇಲ್ಲಿ ನೋಡ್ಬೋದು ನೀವು. ಇದೇ ಜಾಗದಲ್ಲಿ ಸಿಂಧೂರ ಲಕ್ಷ್ಮಣನನ್ನ ವಾಲಿಕಾರರು ಗುಂಡಿಕ್ಕಿ ಕೊಂದ್ರು ಅಂತ ಹೇಳ್ಬಿಟ್ಟು ಒಬ್ರು ಹಿರಿಯರು ನಿಮಗೆ ಮುಂದೆ ಹೇಳ್ತಾರೆ. ಓಕೆ, ನೋಡ್ಬೋದು ಶ್ರೀ ಸುಕ್ಷೇತ್ರ ಕಪ್ಪರ ಪಡೆಯಮ್ಮ ದೇವಸ್ಥಾನ. ಆಗ ಇದು ತುಂಬಾ ದೊಡ್ಡ ಜಂಗಲ್ ಅಂತೆ, ಈಗ ಈ ತರ ಇದೆ ಅದು. ಆವಾಗ ಪೂರ್ತಿ ಅಂದ್ರೆ ಪೂರ್ತಿ ಜಂಗಲ್ ಅಂತೆ. ಇಲ್ಲೆಲ್ಲ ಮಾವಿನ ತೋಪಿತ್ತು ಅಂತಾನು ಹೇಳ್ತಾರೆ. ಸೊ ಆ ಟೈಮಲ್ಲಿ ಸಿಂಧೂರ ಲಕ್ಷ್ಮಣ ಮತ್ತೆ ಅವರ ಟೀಮು ಇದೆಲ್ಲಾ ಕಡೆ ತಿರುಗಾಡಿದೆ ಅಂತೆ. ಅಮಾವಾಸ್ಯೆಗೊಮ್ಮೆ ಅಂದ್ರೆ ಪ್ರತಿ ಅಮಾವಾಸ್ಯೆಗೊಮ್ಮೆ ಸಿಂಧೂರ ಲಕ್ಷ್ಮಣ ಎಲ್ಲೇ ಇರಲಿ ಈ ಒಂದು ಕಪ್ಪರ ಪಡೆಯಮ್ಮ ದೇವಸ್ಥಾನಕ್ಕೆ ಬಂದು ಆ ಪೂಜೆಯನ್ನು ಮಾಡಿ ನಮಸ್ಕರಿಸಿ ಹೋಗ್ತಿದ್ದ ಅಂತೆ. ಸೊ ನಾವೀಗ ಬಂದಿರೋದು ಅದೇ ಕಪ್ಪರ ಪಡೆಯಮ್ಮ ದೇವಸ್ಥಾನಕ್ಕೆ. ಸೊ ಈ ಜಾಗದಲ್ಲಿ ನಾನು ನಿಮ್ಗೆ ಹೇಳಿದ ಹಾಗೆ ಸಿಂಧೂರ ಲಕ್ಷ್ಮಣನನ್ನ ಇಲ್ಲಿ ಕೊಲ್ಲಲ್ಲಂತೆ. ಇಲ್ಲಿ ಅವರು ಪ್ರಾಣ ತ್ಯಾಗ ಮಾಡಿದಂತಹ ಜಾಗ ಇದೆ. ಆದರೆ ವೀರ ಸಿಂಧೂರ ಲಕ್ಷ್ಮಣನ ಕೊಂದಿರೋದಿಲ್ಲ ಅಂದರೆ ಇಲ್ಲಿಂದ ಕೆಳಗಡೆ ಅದು ವಾಲಿಕಾರರು ಗುಂಡಿಕ್ಕಿ ಕೊಲ್ತಾರಂತೆ. ಒಬ್ಬರು ನೋಡ್ತಿರ್ತಾರೆ, ಒಬ್ಬರು ಗುಂಡಿಕ್ಕಿ ಕೊಲ್ತಾರೆ ಅಂತ ಹೇಳ್ಬಿಟ್ಟು ಮುಂದೆ ನಿಮಗೆ ಒಬ್ಬರು ಹಿರಿಯರು ಹೇಳ್ತಾರೆ. ಸೊ ಇಲ್ಲಿಂದ 1 ಕಿಲೋಮೀಟರ್ ದೂರ ಆ ಒಂದು ಜಾಗದಲ್ಲಿ ಒಂದು ಮರೆಗೆ ಕೂತ್ಕೊಂಡು ಸಿಂಧೂರ ಲಕ್ಷ್ಮಣ ಬರೋದನ್ನು ನೋಡಿ ಇವನೇ ಸಿಂಧೂರ ಲಕ್ಷ್ಮಣ ಅಂತ ಹೇಳ್ಬಿಟ್ಟು ಅವನ ಕೈಗೆ ಗುಂಡು ಹೊಡಿತಾರಂತೆ. ಕೈಗೆ ಗುಂಡು ಬೀಳುತ್ತಂತೆ, ಅಂದರೆ ರಟ್ಟೆಗೆ ಗುಂಡು ಬೀಳುತ್ತಂತೆ. ಹಾಗಾಗಿ ಅಲ್ಲೇ ಕುಸಿದು ಬಿದ್ದಂತಹ ಸಿಂಧೂರ ಲಕ್ಷ್ಮಣ ಒದ್ದಾಡ್ತಾನೆ. ಅದಾದಮೇಲೆ ನೀವು ಹೊರಟು ಬಿಡ್ರಿ, ನಂದೇನೋ ಮುಗೀತು ಅಂತ ಹೇಳ್ಬಿಟ್ಟು ಅವರ ಜೊತೆಗಿದ್ದವ್ರಿಗೆ ಹೇಳ್ತಾನೆ. 5 ಜನ ಇರ್ತಾರೆ ಅವರು. ಸೊ ಉಳಿದ 4 ಜನ ಏನು ಮಾಡ್ತಾರೆ ಅಂದರೆ, ಇಲ್ಲ ನಿನ್ನನ್ನು ಹೆಂಗೆ ಬಿಟ್ಟು ಹೋಗೋಣ ನಾವು ಅಂತ ಹೇಳ್ಬಿಟ್ಟು ನಿನ್ನ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಒತ್ಕೊಂಡು ಎಳ್ಕೊಂಡು ಕರ್ಕೊಂಡು ಇಲ್ಲಿ ತನಕ ಬರ್ತಾರಂತೆ. ಸೊ ಅಲ್ಲಿಂದ ಗುಡ್ಡ ಏರಿದವರು ಮೊದಲು ಇಲ್ಲೇ ವಾಸ ಮಾಡ್ತಿರ್ತಾರೆ ಅವರು. ಸಿಂಧೂರ ಲಕ್ಷ್ಮಣ ಮತ್ತು ಅವರ ಟೀಮ್ ಇಲ್ಲೇ ಇರುತ್ತೆ. ಸೊ ಅವರನ್ನು ಸಿಂಧೂರ ಲಕ್ಷ್ಮಣನ ಕರ್ಕೊಂಡು ಬಂದು ಇಲ್ಲೇ ಎಲ್ಲ ಒಂದು ಕಡೆ ಹಾಕಿರ್ತಾರಂತೆ. ಆದರೆ ಅವರು ಪ್ರಾಣ ತ್ಯಾಗ ಮಾಡಿದಂತಹ ಸ್ಥಳ ಇಲ್ಲಿದೆ. ನೋಡ್ಬೋದು ನೀವು ಈ ಒಂದು ಜಾಗ ಇಲ್ಲಿ ಹಾಕಿದ್ದಾರೆ ನೋಡಿ. ವೀರ ಸಿಂಧೂರ ಲಕ್ಷ್ಮಣ ಪ್ರಾಣ ತ್ಯಾಗ ಮಾಡಿದಂತಹ ಸ್ಥಳ 1898ರಿಂದ 1922ರಲ್ಲಿ ಬದುಕಿದ್ದಾರೆ ಅವರು. ಯೋಚನೆ ಮಾಡಿ ಸ್ನೇಹಿತರೆ, ಬರೀ 23-24 ವಯಸ್ಸಿನ ಒಬ್ಬ ಯುವಕ ಆ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿಗಳಿದ್ದಂಥ ಸಂದರ್ಭದಲ್ಲಿ ಇಂತಹ ದೊಡ್ಡ ರೆವಲ್ಯೂಷನನ್ನು ಕ್ರಿಯೇಟ್ ಮಾಡ್ತಾರೆ ಅಂದರೆ ಸಾಮಾನ್ಯದ ಮಾತಲ್ಲ. 6.9 ಅಡಿ ಎತ್ತರದಂಥ ಅಜಾನುಭಾವು ಗ್ರೇಟ್ ಅಲ್ವಾ? ಸೊ ಬನ್ನಿ ಇಲ್ಲಿ ಒಳಗಡೆ ಏನಿದೆ ನೋಡುವ. ಇಲ್ಲೇ ಅವರು ಪ್ರಾಣವನ್ನು ತ್ಯಾಗ ಮಾಡಿರೋದು ಅಂತ ಹೇಳ್ತಾರೆ. ಗುಡ್ಡವನ್ನು ಹತ್ತಿ ಬರ್ತಾರಲ್ವ ಅವ್ರ ಟೀಮ್ ಜೊತೆ, ಅವರ ಜೊತೆಗಿದ್ದಂತಹ ಸಂಗಡಿಗರೆಲ್ಲರೂ ಅವ್ರನ್ನ ಕರ್ಕೊಂಡು ಗುಡ್ಡ ಹತ್ತಿ ಬಂದಾಗ ಇನ್ನೇ ನಂದೆಲ್ಲ ಮುಗೀತು, ನೀವು ಹೊರಟು ಬಿಡ್ರಿ ಅಂತ ಹೇಳ್ತಾರೆ. ಅವರು ಆ ಥರ ಹೇಳಿದಂತಹ ಜಾಗ ಇದು. ನೋಡು ಇವರೇನು ನಮ್ಮ ಇದಾಗಿಲ್ಲ, ಏನು ಸಂಬಂಧ ಇಲ್ಲ, ಸೂತಿಲ್ಲ, ಏನೋ ಆಗೈತಿ, ಜಾತಿ ಅಭಿಮಾನ ಹಿಡಿದು ನೀವು ಮಾಡಿರಿ ಇರಲಿ, ಈಗೂ ಏನಾಗಿಲ್ಲ, ಹಿಡಿದು ಕೊಡು, ಇದಕ್ಕೆ ಹೊಡೆದು ಬಿಡತ್ತೆ. ಆ ಗಾರ್ಮನ್ SB ನಮ್ಮ ಮುತ್ತಾರಿ ಹೇಳಿದತ್ತೆ. ಅವ ಹೊಟ್ಟೆ ಹುಟ್ಟಿದ ಮಕ್ಕಳನ್ನ ಕೊಡ್ತಾನೆ. ಆ ಬೆನ್ನಿಗೆ ಬಿದ್ದಾನ, ಅಲ್ಲಿಂದ ಇಲ್ಲಿ ಬಂದು ಬೆಳಗಾವಿ ಜಿಲ್ಲಾ ಅಲ್ಲಿಂದ ಬಂದು ಸಾಂಗ್ಲಿ ಜಿಲ್ಲೆಯಿಂದ ಬಂದು ಬೆನ್ನಿಗೆ ಬಿದ್ದಾನ. ನನಗೆ ಅವನು ಕೊಡೋಂಗಿಲ್ಲ. ಹೊಟ್ಟೆ ಹುಟ್ಟಿದ ಮಕ್ಕಳನ್ನ ಕೊಡ್ತಾನೆ, ಬೆನ್ನಿಗೆ ಬಿದ್ದ ಮಕ್ಕಳನ್ನ ಕೊಡೋಂಗಿಲ್ಲ ಅಂತ ಅವ ನಮ್ಮ ಮುತ್ಯ. ನೋಡಿ ವಿಚಾರ ಮಾಡಿ ಒಟ್ಟು ಆಸ್ತಿ ಗೌರ್ಮೆಂಟ್ ಸಭಾ ಬರೆದ ನಿಂದು ಏನಾಗತ್ತೆ ಪರಿಸ್ಥಿತಿ ಮುಂದೆ ಹೋಗಕ್ಕೆ ಹೋಗಂದತ್ತೆ ನಮ್ಮ ಮುತ್ಯ. ಅವ್ರು ವಾಲಿಕಾರಗಳು ನಮ್ಮ ಮುತ್ಯಾಗ ಹರಿದ ಗಾರ್ಮನ್ ಹೊರಗೆ ಕರೆದ ನಾವು ಹಿಡಿದ್ರೆ ಕೊಡ್ತೀವಿ, ಹೊಡೆದ್ರೆ ಹೊಡ್ತೀವಿ, 1 ತಿಂಗಳು ಟೈಮ್ ಕೊಡು ಆತ ಅಂದಾಗ ಕುದಿಯತ್ತ ಹೋಗಿಬಿಟ್ರು ಅವರು. ಮುಂದೆ 1 ತಿಂಗಳಾಗಿತ್ತು. ಇವ್ರು ಹಂಗೆ ನಡ್ದಿತ್ತು. ನೀವು ಹೋದ್ರೂ ಅವ್ರು 4 ಮಂದಿ ಕೂಡ ಮಾತು ಹಂಗೆ ಮಾಡಾರ ಇವರು. ಅವ್ರು ಮಾತು ಬಂದು ಮುತ್ಯಾಗ ಮತ್ತು ಹೆಂಗೆ ರೀ ಏನು ವ್ಯವಸ್ಥೆ ಮಾಡಿರಿ. ನನಗೆ ಮೊದಲು ಹೇಳಿನಲ್ಲ ಆಗೋಲ್ಲ ಅಂತೇಳಿ, ನನಗೆ ಆಗೋದಿಲ್ಲ, ಕೊಡೋದಿಲ್ಲ. ನಾ ಬೆಣ್ಣೆ ಬಿದ್ದಾನ ಬಂದು ಕೊಡೋದಿಲ್ಲ, ಅವ್ನು ಹಿಡಿದು ಕೊಡೋದಿಲ್ಲ, ನಾವು ಹೊಡೆಯಂಗಿಲ್ಲ ಅವನ್ನ. ಅನುಕೂಲ ಏನು ಗೌಡ ಕೊಂಗದ ನೀವು ಅಂತೇಳಿ ಅಂದು ಮಾತು ಕರ್ದು ಇನ್ನು 8 ದಿವಸದಾಗ ನಾವು ಏನಾರು ಮಾಡ್ತೀವಿ. 8 ದಿವಸ ಟೈಮ್ ಏನಿಲ್ಲ ತಿಳಿಸ್ಬೇಕು, ಅವ್ರು ಕಾಳಜಿ ಬಿಡ್ರಿ. ಅವರು ಇಲ್ಲಿ ಬಂದು ಅವ್ರು ಗಾರ್ಮನ್ಗಳು ವಿಜಾಪುರದಿಂದ ಪಾರ್ಟಿ ಬಂದು ನಮ್ಮ ಮುತ್ಯಾಗ ಮುಚ್ಚಿಗೆ ಹಾಕೋದು ಅವ್ರಿಗೆ ತಿಳಿಸ್ಯಾರ ನಮ್ಮ ಊರಣ ಮಂದಿ. ಸಿಂಧೂರ ಲಕ್ಷ್ಮಣ ಇಲ್ಲೇ ಪಡೆಯುವಂತಕ್ಕೆ ಮೆಟ್ಟ ಅವ್ರದ್ದು. ಹಿಂಗೆ ಮಾತ್ರ ಗೌಡ್ರಿಗೆ ಭಾಳ ಕಡಕಚ್ಚಾರ, ಮುಚ್ಚಿಗೆ ಹಾಕ್ತಾರೆ ನಿಮ್ಮ ಸಂಬಂಧ. ಗೌಡ್ರು ಹೆಂಗೆ ಅಂದರು ಅನುಕೂಲ ಬ್ಯಾಡಿನ ನಮ್ಮ ಸಂಬಂಧ ಗೌಡ್ರಿಗೆ ತ್ರಾಸ ಕೊಡೋದು ಬ್ಯಾಡಿನ, ನಾವು ಅವ್ರ ಮನೆಗೆ ಹೋಗೋದು, ಅವ್ರ ಸನಿಯಕ್ಕೆ ಸುಳ್ಳೋದು ಬ್ಯಾಡಿನ, ನಮ್ಮ ಸಂಬಂಧ ಅವ್ರಿಗೆ ತ್ರಾಸಲ್ಲ ಅಂತೇಳಿ. ಇದು ಸಿಂಧೂರ ಹೆಣ್ಣು ಮಗಳು ನಗರ ಕೊಟ್ಟಿತ್ತ ಇದ ನಗರ.
ಆ ಸೇಪ್ ಹಿಡ್ಕೊಂಡು ಪಡೆಯೋರು ಮುಂದೆ ಆದ ನಗರ ಊಟಕ್ಕೆ ಹೋಗಿರತ್ತೆ ಆ ಹೆಣ್ಮಗಳ ಮನೆಗೆ. ಮತ್ತು ಆಕೆಗೆ ಏನಾದ್ರು ಕೊಡ್ತಿರ್ಬೇಕು ಉಬ್ಸನ್ಕ. ಆಕೆ ಯಾವ ಮಂದಿ ಹಾಕಿದ್ರು ಯಾವ ಮಂದಿ ಹಾಕಿಲ್ಲೋ ಸಾವುಕಾರ ಇದ್ರು ಬಡದ್ರ ಗೊತ್ತಿಲ್ಲ. ಅಲ್ಲಿ ಊಟಕ್ಕೆ ಗಂಟು ಬಿದ್ದಾರತ್ತೆ ಅವರು. ಅವರು ನಗರ ಮಂದಿ ಅಲ್ಲಿ ವಾರ ಮತ್ತು ತೆಗಿನ ಹಾಕಿರ ಮೇಲೆ ಹೋಗಾರ ಇಲ್ಲಿ ಬಂದಿರ ಇಲ್ಲ ನಮ್ಮೂರು ಹೆಣ್ಮಗಳದಾಳ ನಮ್ಗೆ ಇಲ್ಲೇ ಸ್ವತಃ ಐತಿ ಅಂತೇಳಿ ಅಲ್ಲೇ ಹೋಗಿ ಮಾಡಕತ್ತಾರ. ಆ ಸುದ್ದಿ ನಮ್ಮೂರು ಅಲ್ಲಿ ತಿಳ್ಕೊಂಡಾರ. ನಗರಕ್ಕೆ ಸಿಂಧೂರು ಹೆಣ್ಮಗಳು ಕೊಟ್ಟತಿ ಇಲ್ಲಿ ಅಲ್ಲಿ ಹೋಗಿ ಬರ್ತಾರೆ. ಅಲ್ಲಿ ಒಂಥರ ಬುತ್ತಿ ತೊಗೊಂಡು ಹೊಕ್ಕಾರ ಅನ್ನೋದು ಅಲ್ಲಿ ಸುದ್ದಿ ಇವ್ರಿಗೆ ಮುಟ್ಟೈತಿ. ಈ ವಾಲಿಕರ್ಗಳು ಇರೋ ಚಾನ್ಸ ಏನು ಸಿಗೋಲ್ಲ ಅಂತೇಳಿ ಇವ್ರು 4 ಮಂದಿ ವಾಲಿಕರ್ಗಳು ಮಾತಾಡ್ಕೊಂಡಾರ. ಎಷ್ಟೊತ್ತಿಗೆ ಬರ್ತಾರೆ ನಗರಕ್ಕೆ 10-10:30 ಆಗಿರ್ತದೆ ಟೈಮ. ಪಡೆಯುವ ಸಿಕ್ಕಿದಾಗ ಬರ್ತಾರೆ. ಬಂದು ಉಂಡು ಬಾರಾಕ ಹೊಳ್ಳಿ ಹೋಗ್ತಾರ ಮತ್ತು ಗುಡ್ಡಕ್ಕೆ ಹೋಗ್ತಾರ ಅಂತೇಳಿ ಅಲ್ಲಿ ಯಾರು ಇವ್ರಿಗೆ ತಿಳಿಸ್ಯಾರ. ಇವರು ಗೌಡ್ರಿಗೆ ಹೇಳಾರ್ದನ ಇಬ್ಬರು ವಾಲಿಕಾರ ಹೋಗಿಬಿಟ್ಟಾರ. ಅವ್ರು ಹೋಗಿ ತವ್ ಕಟ್ಕೊಂಡು ಪಡೆಯೋಣ ಸಿಕ್ಕ ಮುಂದೆ ಪಾದಗಟ್ಟೆ ಐತಿ. ಅಲ್ಲಿ ಪಾದಗಟ್ಟೆ ಐತಿ ನೋಡಿರ್ಬೇಕಲ್ಲ ಮುಂದೆ ಕಟ್ಟಿರೋ ಪಡೆಯೋಣ 1 ಕಿಲೋಮೀಟರ್ ಆಕತ್ತೆ ಅನ್ನೋದು ಮುಂದೆ ಬರುತ್ತೆ. ಅಲ್ಲಿ ಏನೈತಿ ಬೆಲೆ ರಟ್ಗಳು ಇರ್ತತ್ತ ಮುಳ್ಳು ನಡು ದಾರಿ ಅಟ್ಟ ಹಸಿಗೆ ರಟ್ಗಳು ಮುಳ್ಳತ್ತ. ಅಂತಾರದಾಗ ಇಬ್ರು ಕೂಡಿ ತವ್ ಕಟ್ಕೊಂಡು ಕೂತ್ಬಿಟ್ಟಾರ ವಾಲಿಕರಿಗಳು. ತವ್ ಕಟ್ಕೊಂಡು ಕೂತಾಗ ರಾತ್ರಿ ಊಟಕ್ಕೆ ಹೋಗಾರ ಅವ್ರು 10ಕ್ಕೆ ಗುಡ್ದಾಗದ ಹೇಳಿ ಊಟಕ್ಕೆ ಹೋಗಾರ. ಊಟಕ್ಕೆ ಹೋಗೋ ಟೈಮ್ದಾಗ ಗುಡ್ದಾಗದ ಊಟ ಇಳು ಹೊತ್ತಿನಾಗ ಕಲ್ಲು ಸಪ್ಳಾಗ ಹೋಗುತ್ತೆ. ಕಾಲ್ಮರಿ ಗಾಲ ಕಲ್ಲು ಸಪ್ಳಾಗ ಹೋಗುತ್ತೆ. ಯಾ ಬಂದು ನೋಡಿ ಈಗ ಗುಡ್ದಾಗದ ಹೇಳಿದ್ರು ಬರಾಕತ್ತಾರ ಅಂತೇಳಿ ಅವ್ರು ಮಾತಾಡ್ಕೊಂಡು ಗಪ್ಪಾಗ್ಯಾರ. ಹಂಗೆ ಸೇಪ ಬಂದಾರ. ಅಮಾಸೆ ಕಾತ್ಲ ಅವ್ರು ಹೆಂಗೆ ಇವನ ಲಕ್ಷ್ಮಣದು ನಮ್ಮೂರು ವಾಲಿಕಾರ ಒಬ್ಬ ಭಾಳ ಶಾನೆ ಇದ್ದ. ನಡು ವಾಲಿಕಾರ ಇರತ್ತೆ, ಇವ್ರು ಹಿಂದೆ ಇವ್ರು ಮುಂದೆ ಇಬ್ರು ಇರತ್ತ. ಇವನ ಲಕ್ಷ್ಮಿ ನೋಡತ್ತೇಳಿ ಅವ್ನು ಒಳಗೆ ಕೂತ್ಕೊಂಡು ತೋರ್ಸೋದು. ಒಬ್ಬ ತೋರ್ಸಾನ, ಒಬ್ಬ ಹೊಡೆದಾನ ವಾಲಿಕಾರ. ಹೊಡೆದ ಕೂಡಲೇನ ಅವ್ರಿಗೆ ಗುರ್ತಾಗ್ಬಿಡತ್ತೆ. ತೆಗ್ಗಿ ಸುಳಿ ಮಕ್ಕಳಿಗೆ ಮೋಸ ಮಾಡಿದಾರೆ ಅಂತೇಳಿ ಲಕ್ಷ್ಮಣ್ ಗೋಟ ಬಿದ್ದುಬಿಟ್ಟಾನ. ಅದು ಅಪಾಯ ಇಲ್ಲ, ಬರೀ ರೈಟ್ ಒಂದ ಬರ್ತದೆ. ಅವ್ನ ಶರೀರಕ್ಕೆ ಏನು ಗುಂಡು ಹೋಗಿಲ್ಲ. ಕೈ ಬಿಸ್ಕೊತ ಹೊಂಟಾರ ರಟ್ಟಿ ಬಿಡದ್ಬಿಟ್ಟತಿ, ರೈಟ್ ಒಂದೊಂದು ಬರ್ತತಿ. ಮೋಸ ಮಾಡ್ಯಾರ ಅಂದಾನ ಒಟ್ರು ಬೇಯಕ್ಕೆ ಹಚ್ಬಿಟ್ಟಾರ. ಅವ್ರು ಅಲ್ಲೇ ಗಪ್ಪನ ಕೂತ್ಬಿಟ್ರೆ ಇಬ್ಬರು ಕೂಡ ತವಿನ ವಾಲಿಕರುಗಳು. ಇವ್ರು ಹಂಗೆ ಬೇಕೋತನ ಲಕ್ಷ್ಮಣ ನಾನು ಮಾತ್ರ ಹಿಂಗೆ ಆತು ನೀವು ಕಡ್ಯಾಕಾರಪ್ಪ ಉಳ್ದಾನ ಹೋಗಿಬಿಡ್ರಿ ನಾನು ಕೆಲಸ ಮುಗಿತ ನೆಲಕ್ಕೆ ಬಿದ್ದು ಗುರಾಕತ್ಯಾನ ನಿನ್ನ ಬಿಟ್ಟು ಏನಂತಾರೆ ಅವ್ರು ಹೈಟ್ರಿ ಮತ್ತು ಅವ್ರು ಅಂದ್ರೆ ನಮ್ಮನ್ನು ಕೊಡಲ್ರಕ್ಕ ಅಂತೇಳಿ 4 ಮಂದಿ ಕೂಡಿ ಹೊತ್ತ ಹೊತ್ಕೊಂಡು ಹೊಳೆ ಗುಡ್ಡ ಏರ್ಯಾರ. ಗುಡ್ಡ ಏರಿದ ಕೂಡಲೇ ನಮ್ಮ ಮುಂದೆ ಭಾಳ ಕೈ ಜೋರಾಗಿಬಿಟ್ಟೈತೆ ಒಂದು ನಡು ಜಲಮಟ್ಟಿ ಗುಡ್ದಾಗ ಹಾಕೊಂಡು ಕೂತಾರ. ಅಗದಿ ಕೈ ಎಲ್ಲ ಮುರಿದು ಬುಕಣಿ ಆಗಿದ್ದು ರೆಟ್ಟನು ಬೆಳತಾನ ರಕ್ತ ಹೋಗೈತಿ. ಏನು ಮಾಡಕ್ಕೆ ಬರಲ್ದಂಗೆ ಆಗ್ಬಿಟ್ಟೈತಿ. ಹರಿಯಾಗಿ ಇವರು ಬಿಳಿ ಪೊಲೀಸರು ವಿಜಾಪುರ ಪೋಜಾರ್ಗಳು ಇಲ್ಲಿಯ ವಾಲಿಕರು ಒಟ್ಟರು ಕೂಡಿ ಒಂದು 40-50 ಮಂದಿ ಆಗಿ ಎಲ್ಲಿ ಹೋಗಿದ್ದಿ ಅವ್ರು ಹೆಂಗೆ ಬಂದರು ನೀ ಎಲ್ಲಿ ಕೂತಿದ್ದಿ ಅಂತೇಳಿ ಚೌಕಾಸಿ ಆಗೈತಿ. ಇಲ್ಲಿ ಕೂತಿದ್ದೆ ನಾನು ಇಲ್ಲಿ ಬಂದ ಹೋಗೋದು ನೋಡಿದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಅದಿಷ್ಟು ಬಂಗಾರ ಗಂಟು ಬಗಲಾಗ ಒಲ್ಲಿ ಪದರ ಕಟ್ಟಿ ಹೆಗಲಿ ಹಾಕೊಂಡಿದ್ದ ನಾವು ಲಕ್ಷ್ಮಣ. ಯಾವತ್ತೂ ಇರೋದು ಹಂಗೆ ಬಗಲಿಗೆ ಆಟ ಬಂಗಾರ. ಅದು ಒಟ್ಟು ಅವ್ನ ಪ್ರೀತಿ ಎಲ್ಲೋ ಊರಾಗ ಬರೋತ್ನಾಗ ಯಾರು ಅವ್ನ ಮ್ಯಾಗ ಹಾಡಾಕತ್ತಿರ ಬಿಸುಕಲ್ ಪದ ಹಾಡ್ತಿದ್ರು ಅವ್ನ ಮ್ಯಾಗ. ಹೆಣ್ಮಕ್ಳು ವಯಸ್ಸಾದ್ರು ಲಕ್ಷ್ಮಣ ಮ್ಯಾಗ ಬಿಸುಕಲ್ ಪದ ಬಿಸಾಕ್ ಹೋಗ್ತಿರತ್ತ ಪದ ಹಾಡಾರ. ಹಿಂಗೆ ಹಾಡಾಕತ್ತಿದ ಅವ್ನು ಹಿಂಗೆ ಬಿತ್ತಂದ್ರೆ ಅದ್ರ ಇದ್ರ ಮ್ಯಾಗ ಹೋಗಿ ಕೈ ಗಡ್ಸಿರತ್ತ ಆಕಿ ಬಂಗಾರ ಕೊಟ್ಬಿಡೋದು. ರೊಕ್ಕಿದ್ರೆ ರೊಕ್ಕ ಕೊಟ್ಬಿಡೋದು ರಾಣಿ ರೂಪಾಯಿ. ಹಿಂಗೆ ಯಾವತ್ತೂ ಇಟ್ಟು ಹಚ್ಚಿ ಗಂಟು ಅವ್ನು ಬಗಲಿಗೆ ಇರ್ಬೋದು. ಅಲ್ಲಿ ಏನು ಹೊಡೆದಿದ್ದು ಅಲ್ಲೇ ಬೀಳ್ತದ ಗಂಟು. ಅದು ಬಂಗಾರ ರೊಕ್ಕ ಕುಡ್ಸಿದ್ದು ಗಂಟು ಅಲ್ಲೇ ಐತಿ. ಇದನ್ನು ಹೋಗೋದು ಗಂಟು ಅವ್ನ ಬಗಲ ಅಂದಿದ್ದ ವಾಲಿಕಾರ್ಗಳು ತೋರಿಸ್ಯಾರ. ಅದು ಪೊಲೀಸರು ತೊಗೊಂಡ್ಬಿಟ್ರತ್ತ. ಹಂಗೆ ಅವ್ರು ನೋಡ್ಯಾರ ಇಲ್ಲೇ ಬಿದ್ದು ಹೊಳ್ಯಾಡಿ ಬಿದ್ದು ಉಳ್ಳಾಡ್ರಲ್ಲ ನೆಲಗೆ ಬರ್ದಂಗೆ ಆಗೈತಿ ರಕ್ತ ಬೀಳತಿ. ಹಂಗೆ ರಕ್ತ ಬಿದ್ದು ಕೂಡ ಹಿಂಗೆ ಹೊಳ್ಯತಿ ವಾಲಿಕಾರ ಹೇಳ್ಯಾರ. ಹಂಗೆ ಮುಂದೆ ಪೊಲೀಸರು ಹೊಂಟಾರ. ಅದು ಹನಿ 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 ರಕ್ತ ಬಿದ್ಕೋತ ಹೋಗ್ಬಿಡ್ತಾರೆ. ಅವ್ರು ಹೇಳಿದ್ರೆ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ರು. 4 ಹೆಜ್ಜೆ ಹೋಗ್ಕೊಳ್ಳಿ ರಕ್ತ ಬೀಳು ಅದ್ರ ಮಾತು ರಕ್ತ. ವಯಸ್ಸು ಹುಡುಗ ಹಿಂಗೆ ರಕ್ತ ಬಿದ್ಕೋತ ಹೋಗೈತಿ. ಅವ ಎಲ್ಲಿ ಅಲ್ಲಿ ಒಂದು ದೊಡ್ಡ ಗಿಡದ ಬಡ್ಯಾಗ ತರಮಣಿ ಹಾಕೊಂಡು ಕೂತಾರ ಅಲ್ಲಿ ಮಟ್ಟ ರಕ್ತ ಬಿದ್ಕೋತ ಹೋಗೈತಿ. ಆಗ ಇವನು ವ್ಯವಸ್ಥೆ ಮಾಡಕ್ಕೆ 2 ಸ್ಥಳಕ್ಕೆ ಕೂತಾರ. ನರಸಪ್ಪ ಒಟ್ಟು ಗಿಡದಾಗ ಕುಂದಿರ್ತೈತ. ಮಂದಿ ನೋಡು ಸುತ್ತಮುತ್ತ ಮತ್ತೆ ಯಾರೋ ಬರ್ತಾರೆ ಬಿಡ್ತಾರೆ ದೂರಿಂದ ನೋಡುವ
ಇವ್ರು ನೋಡಿದ ಇವ್ರ ಪಾರ್ಟಿ ಇವ್ರ ಮಂದಿ ಕೈಯಾಗ ಬರ್ಚಿ ಬಂದುಗಳು ಹತ್ಯಾರ ಕ್ವಾಡ್ಲಿ ಕುಡುಗೋಲ ತೊಗೊಂಡು ಮಂದಿ ನೋಡಿ ಮ್ಯಾಗಿದ್ದ ತಳಗ ಜಿಗದ ಜಪ್ಪ ಕಾತಾತು ದೊಡ್ಡ ಪಾರ್ಟಿ ಬತ್ತು ಮುತ್ತಿಗೆನ ಹಾಕ್ತಿ ಹೇಳಿ ಹೋಗೋಣ ಅಂತ ಮಿಕ್ಕೈತೆ ನನಗೆ ನಾ ಎಲ್ಲಿ ಬರೋಕೆ ಬರೋಲ್ಲ ನೀವು ಕಡ್ಯಾಕಾರಪ್ಪ ಅಂದತ್ತೆ ನೀವು ಹೋರಿ ನಾನು ಬದತ್ತ ಅಂದತ್ತೆ ನಿನ್ನ ಬಿಟ್ಟು ಹಂಗೆ ಹೋಗೋಣ ಮರ ನಡಿ ಅಂತೇಳಿ ಅಂದ ಹೊರಸ್ದೆ ಬಿಟ್ಟು ನಾನು ಹೊರ ನೀವು ಸಾವ್ತ್ರಿ ಬೇಡ ಅಂತೇಳಿ ಅವ್ರನ್ನ ಒತ್ತಾಯ ಮಾಡಿ 3 ಮಂದಿ 4 ಮಂದಿ ಕಳಿಸ್ಬಿಟ್ಟಾನ ಕಡ್ಯಾಕಾರ ನೀವು ಲಗೋಣ ನಾನು ಮುಗೀತೆ ನೀವು ಹೋಗಿಬಿಡ್ರಿ ಅಂತೇಳಿ ಒತ್ತಾಯ ಮಾಡಿ ಕಳಿಸ್ಕೊಂಡು ಹೆಂಗೆ ಹೋಗೋಣ ಬಟ್ ಅಂತ ಅವ್ರದ್ದು ನೋಡಕ್ಕೆ ಹಚ್ಬಿಟ್ಟಾರ ಕಡ್ಯಾಕಾರ ನೀವು ಲಗೋಣ ಹೋಲಿಕಾರ ಆಯ್ನ ನೋಡತ್ತೇಳಿ ಆಯ್ನ ಹಾಕಿಬಿಟ್ಟಾನ ಒಟ್ರು ಬಿಟ್ಟು ಹೋಗಿಬಿಟ್ಟಾರ ಇವ್ರು ಹಂಗೆ ಬ್ಯಾಟಿ ಆಡೋಕೆ ಹೋಗ್ತಾರಲ್ಲ ಹಂಗೆ ಸೊ ಹೋಗ್ಯಾರ ಹಿಂಡ ನೀವು ಅಲ್ಲೇ ಕೂತಾನ ಬಡ್ಡ ಕಂಟಿ ಬಿಟ್ಟಾರ ಹೋಗ್ಕೋತ ಸಂಕಟಕ್ಕಾಗಿ ಹಂಗೆ ಕೈ ಇದಾಗಿತ್ತತ್ ಹೇಳ್ಕೊತ ಹಂಗೆ ಮಂಡಿಗಲ್ಲಿ ಹೊಕ್ಕಿತ್ತತ್ ತಪ್ಪಲ್ದಾಗ ಹುಡ್ದಾಗ ಲಕ್ಷ್ಮಣ ನೀವು ಇಲ್ಲೇ ಕೂತಾನ ಇಲ್ಲೇ ಇವನ ನೋಡಿರ್ತಿದ್ರತ್ತ ಯಾಕೆ ಮುಚ್ಚಿಗೆ ಹಾಕೋರು ಸೋತಾನತ್ತ ಒಟ್ಟು ಸೋತ್ ಹಾಕೊಂಡಾರ ಯಾವ ಬರ್ಚಿ ಹೋಗದಾನ ಯಾವ ಕಲ್ಲು ಹೋಗದಾನ ಇಟ್ಟು ಮಾಡೋವಾಗ ನಾವು ಇಜಾಪುರ ಪೊಲೀಸ್ ಕಾಲಿಗೆ ಹೋಗ್ಬಿಟ್ಟಾನ ಗುಂಡಲ್ಲಿ ಇಜಾಪುರ ಪೊಲೀಸ್ ಹೋಗೋದು ಈ ರಾಟಿ ಹೋಗೋದು ನಾವು 3 ವಾಲಿಕರಗಳು 2 ಗುಂಡಿನ ಕಚ್ಚಾಯ್ತು ನಾವು ಲಕ್ಷ್ಮಣ ಅದೇನು ಗುಂಡು ಕುತ್ತಿ ಬೆಳ್ತಾನ ರಕ್ತ ಹೋಗೈತಿ ಕೈ ಮುರಿದತಿ ಇವು ಇಲ್ಲೇ ಹೋದಾಗ ಕಾಲು ಮುರಿತಿ ಮತ್ತೆ ಹೆಂಗೆ ತಗೊಳ್ತದ ಮನುಷ್ಯ ಬಿಟ್ಟ ಮೇಲೆ ಕಲಾಸ ಬಿಟ್ಟತ್ತ ಹಂಗಾಗಿ ನಗರ ತಾಂಡಕ್ಕೆ ಬಂದ 1-2 ಮಂದಿ ಪೊಲೀಸರು ಬಂದು ಒಬ್ಬನು ಲಮಣ್ಯಾರ ಎತ್ತ ಗಾಡಿ ತಗೊಂಡು ಹೆಣ ಅಲ್ಲಿ ಹೋಗಿ ಹೆಣ ಹೆರ್ಕೊಂಡು ಸ್ಟಾನಕ್ಕೆ ಹೋಗ್ಯಾರ ಸ್ಟಾನಕ್ಕೆ ಹೋಗಿ ಒಂದು ದಮ್ ಮಣ್ಣು ಮಾಡ್ಯಾರ ಮುಂಜಾನೆ ಎದ್ದ ಮುಚ್ಚ ಎದ್ದಾಗ ಅವಾಗ ಸುದ್ದಿ ಹೆಂಗೆ ಹೋಗೋದು ಬಂದ ತೋ ನೀವು ಅವ್ರು ನಿಮಗೆ ಯಾರು ಹೇಳಿದ್ರು ಉಗಿಯತ್ ಯಾರು ಹೇಳಿದ್ರು ನಿಮ್ಗೆ ನನಗೆ ನಾವು ಹೇಳಿದ್ದ ಗಾರ್ಮಣ್ಣ SP ನನಗೆ ಹೇಳಿದ್ದ ನಿನಗೆ ಹೇಳಿದ್ದೆ ನೀ ಯಾಕೆ ಹಿಂಗೆ ಮಾಡಿದ್ದೆ ನಾ ರೋಟ ನೀ ರೋಟ ವತನ ಹಾಕಿಂದ ಏನು ಮಾಡಿದ್ರಿ ಅಂತೇಳಿ ವಾಲಿಕರ್ಗಳು ಏನು ಮಾಡ್ಯಾರ ನೀವು ಹೋಗಿದ್ರಿ ನೀವು ಹೌದು ಅನ್ನಿಸ್ತು ಬಂದ್ರಿ ನಾನು ಮನೆತನ ಕರ್ತಾನ ಕೂತು ತುಳಿತೆ ನನ್ನ ಮನೆಗೆ ಕರ್ತಾನ ಕೂತು ತುಳಿತಲ್ಲ ಲಕ್ಷ್ಮಣಗೆ ಊಟ ಹಾಕಿದ್ರು ಬುತ್ತಿ ಕಟ್ಟಿದ್ರು ಅಗದಿ ಗೆಂತಾನ ಮಾಡಿದರು ಕಡಿಕೂ ಗೌಡ್ರು ಹೋಗೋದಕ್ಕ ಅಂದ ನಮ್ಮ ಮನೆತನ ಕೂತು ತುಳಿತಿಲ್ಲ ಅದು ಹೌದು ಈ 15ದಾಗ ನಮ್ಮ ಮುತ್ಯ ಹೇಳ್ಕೊಂಡು ಸತ್ತತ್ತ ಲಕ್ಷ್ಮಣನ ಹೊಡೆದು ಬಂದ ಕೂಡಲೇ ನಾವು ಊಟನೇ ಬಿಟ್ಟಾನ ಊಟ ಬಿಟ್ಟು 5 ಮಂದಿ ಮಕ್ಳು ಮನ್ಯಾಗ ಹುಲಿ ಅಂತಾರೆ ಬರೀ ಲಕ್ಷ್ಮಣ ಅನ್ಕೋತಾನ 15 ದಿವಸದಾಗ ಜೀವ ಬಿಟ್ಟಿತ್ತು ಈಗ ಏನಾಗೈತಿ ಈಗ ಗೌಡ ಅವ್ನು ರೊಕ್ಕ ರೂಪಾಯಿನ ಕಸ್ಕೊಂಡ ಅವ್ನು ಊಟ ಇರಂಗೆ ಮಾಡ್ಯಾರ ಗೌಡನ ಹೊಡೆದಕ್ಕೆ ಅಂದ ಲಕ್ಷ್ಮಣನ ಈಗ ಎಲ್ಲ ಕಡೆ ಹಾಡ್ತಾರಪ್ಪ ರಿವಾಯ್ತನೂ ಹಾಡ್ತಾರೆ ಒಂದೇ ಥರ ಮಾಡ್ತಾರ ಆ ನಮೂನಿ ಆಸೆ ಮಾಡ್ತಾರೆ ನಮ್ಮ ಮುತ್ಯಾಗ ಹೊಡೆದು ಬಂದಿದ್ದು ಗೊತ್ತವ್ರಿಗೆ ಏನು ಗೊತ್ತೇ ಇಲ್ಲ ಹೆಂಗೆ ಹೊಡೆದ್ರಿ ನೀವು ನಿಮ್ಗೆ ಹೊಡಿಯತ್ತೇಳಿ ಅವ್ನು ಗಾರ್ಮನ್ ಕೊಟ್ಟಿದ್ದು ಪರ್ಮಿಷನ್ ನಾ ಕೊಟ್ಟಿದ್ನ ನೀವು ಯಾಕೆ ಹೊಡೆದ್ರಿ ಅವ್ನು ನಾ ಮುತ್ಯಾನ ಅವ್ರನ್ನ ಬೇದ ಜೈಲ್ ಹೊಡ್ಕೊಂಡ್ಬಿಟ್ಟತ್ತ ಮುಂದೆ ಹಂಗಾಗಿ ಇವನು ಹೋದ ಅವ್ರು 3 ಮಂದಿ ನರಸಪ್ಪ ದುಂಡೆ ಅಲ್ಲಿ ಹೋದ ಲಕ್ಷ್ಮಣ ಇಲ್ಲಿ ಹೋದ ನರಸಪ್ಪ ಸಾಬು ಗೋಪಾಲ್ 3 ಮಂದಿ ಆಗಿಬಿಟ್ರು ನೀವು ಈಗ ಕರೆ ಸುಳ್ಳು ನೋಡ್ರೆ ಒಗದಿ ಹೊತ್ತಿ ಇವ್ರು ಅಂದ್ರತ್ತ ಹರಿಗದ್ದು ವಯಸ್ಸು ಹುಡುಗರು 20-25 ವಯಸ್ಸು ಹುಡುಗರು ಹೊಯ್ಯಬಿಟ್ಟು ನಸಿನಾಗ ಅಂತೇಳಿ ಒಂದು 50 ಮಂದಿ ಹೊರತ್ತು ವಾಲಿಕಾರನ ಕರ್ಕೊಂಡು ಎಲ್ಲಿ ಹೋಗಿದ್ವಿ ಎಲ್ಲಿಲ್ಲ ನೋಡುಂಬ ಮೊದಲು ಬೀಳಿಗೆ ತಿಳಿಸೋರು ಅಂತೇಳಿ ವಾಲಿಕಾರನ ಕೊಟ್ಟು ಕುದುರೆ ಕೊಟ್ಟು ಬೀಳಿಗೆ ಕಳಿಸ್ಯಾರ ಒಂದು 50-60 ಜನ ಬಂದಿರ್ತಾರೆ ಸಿಂಧೂರು ಲಕ್ಷ್ಮಣ ಹೊಡೆದಿದ್ದಾರೆ ಸಿಂಧೂರು ಲಕ್ಷ್ಮಣ ಅಂತೇಳಿ ನೋಡೋಕ್ಕೆ ಅವಾಗ ಇನ್ನೂ ಜೀವ ಇರೋದನ್ನ ನೋಡಿ ಆ ಸಿಂಧೂರು ಲಕ್ಷ್ಮಣನಿಗೆ ಬರ್ಚಿ ಹೋಗ್ಯಾರ ಯಾರೋ ಕಲ್ಲು ಹೋಗ್ಯಾರ ಯಾರೋ ಅದಾದ್ಮೇಲೆ ಬಿಜಾಪುರ ಇನ್ಸ್ಪೆಕ್ಟರ್ ಕಾಲಿಗೆ ಒಂದು ಗುಂಡು ಇಡುತ್ತಾರೆ ನಿಮಗೆ ಆ ಫೋಟೋವನ್ನು ತೋರಿಸ್ತೀನಿ ಒಂದು ಕೈಯಲ್ಲಿ ಒಂದು ಕಾಲಲ್ಲಿ ಗುಂಡು ಹೊಡೆದಿದ್ದಾರೆ ಅಲ್ಲಿಗೆ ಸಿಂಧೂರು ಲಕ್ಷ್ಮಣನ ಸಾವಾಗತ್ತೆ ಇಲ್ಲಿಂದ ತಗೊಂಡೋಗಿ ಕೆಳಗಡೆ ಒಂದು ಕಡೆ ಅಂತ್ಯ ಸಂಸ್ಕಾರ ಮಾಡಿ ಅದಾದ್ಮೇಲೆ ಮತ್ತೆ ಬೀಳಿಗೆಗೆ ತಗೊಂಡೋಗಿ ಅಲ್ಲಿ ಸಮಾಧಿಯನ್ನ ಮಾಡ್ತಾರೆ ಅಂದ್ರೆ ಕಿಚ್ಚು ಹಚ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಈ ಜಾಗ ನೋಡಿ ಹೇಗಿದೆ ಇದಕ್ಕೇನಂತಾರೆ ನನಗೆ ಗೊತ್ತಿಲ್ಲ ಅಡಿಕೆ ಹೇಗಿದೆ ನೋಡಿ ಇದು ಅಡಿಕೆಯನ್ನು ಕಟ್ ಮಾಡಲಿಕ್ಕೆ ಸಣ್ಣ ಇರ್ತಾವಲ್ವಾ ಆ ಥರ ದೊಡ್ಡದಿದೆ ಇದು ಯಾವುದಕ್ಕೆ ಬಳಸ್ತಾರೆ ಗೊತ್ತಿಲ್ಲ ನೋಡಿ ಈ ಥರ ಇದೆ ವಾತಾವರಣ ಈ ಒಂದು ಜಾಗದಲ್ಲಿ ಆಗ ಸಿಂಧೂರ ಲಕ್ಷ್ಮಣ ಮತ್ತು ಅವರ ಸಂಗಡಿಗರು ಇದ್ದು ಸಂಚು ಮಾಡಿಕೊಂಡು ಬೇರೆ ಬೇರೆ ಜಾಗಗಳಿಗೆ ಹೋಗಿ ಶ್ರೀಮಂತರಿಂದ ಲೂಟಿ ಮಾಡಿ ಬಡವರಿಗೆ ಹಂಚ್ತಿದ್ದಂತಹ ಸಮಯದಲ್ಲಿ ಅವರು ಇಲ್ಲೇ ವಾಸ ಮಾಡ್ತಿರ್ತಾರೆ
ಈಗ ನಾವೇನು ಕುಳಿತುಕೊಂಡಿದ್ದೀವಿ ಇಲ್ಲಿ ಈ ಜಾಗದಲ್ಲಿ ಸಿಂಧೂರ ಲಕ್ಷ್ಮಣ ಮತ್ತು ಅವರ ಟೀಮ್. ಸಿಂಧೂರ ಲಕ್ಷ್ಮಣ ಜೊತೆ ಇನ್ನೂ 4 ಜನ ಇರ್ತಾರೆ. ಅವ್ರು ಯಾರಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಸಿಂಧೂರ ಲಕ್ಷ್ಮಣ, ಅದಾದ್ಮೇಲೆ ಸಾಬು, ನರ್ಷ, ದುಂಡ್ಯ, ಗೋಪಾಲಯ್ಯ ಅಂತ ಹೇಳ್ಬಿಟ್ಟು 5 ಜನ ಇರ್ತಾರೆ. ಈ 5 ಜನನೂ ಕೂಡ ಶ್ರೀಮಂತರಿಂದ ಕಸಿದುಕೊಳ್ಳೋದು, ಬಡವರಿಗೆ ದಾನ ಮಾಡೋದು, ಶ್ರೀಮಂತರಿಂದ ಕಸಿದುಕೊಳ್ಳೋದು, ಬಡವರಿಗೆ ದಾನ ಮಾಡೋದು, ಈ ಥರ ಮಾಡ್ತಾ ಇದ್ದಾರೆ. ಆ ಕಥೆಯನ್ನು ನೀವೆಲ್ಲ ಈಗ ಕೇಳ್ಕೊಂಡು ಬಂದ್ರಿ. ಈಗ ನಾವೇನು ಕೂತಿದ್ವಲ್ವಾ, ಈ ಜಾಗದಲ್ಲಿ ಕೂತ್ಕೊಂಡು ನೋಡಿ, ಅಲ್ಲಿ ಇಡೀ ರೋಡಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಎಲ್ಲವೂ ಕೂಡ ಕಾಣುತ್ತೆ. ಅಲ್ಲಿಯವರೆಗೂ ಕೂಡ ಸುಮಾರು ಒಂದು 4-5 ಕಿಲೋಮೀಟರ್ ತನಕ ಇಲ್ಲಿಂದ ಯಾರು ಬರ್ತಾರೆ ಯಾರೆಲ್ಲ ಎಲ್ಲವೂ ಕಾಣುತ್ತೆ. ಸೊ ಅದನ್ನು ಅಬ್ಸರ್ವ್ ಮಾಡುವಂಥವ್ರು ಯಾರಂದರೆ ನರ್ಷ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ತುಂಬ ಚುರುಕು ಬುದ್ಧಿಯ ಮನುಷ್ಯ. ಅವ್ರಿಗೂ ಕೂಡ 18, 19, 20 ವಯಸ್ಸು ಅಷ್ಟೇ, ಜಾಸ್ತಿ ಏನಲ್ಲ. ಆ ಟೈಮ್ನಲ್ಲಿ ಅವರೆಲ್ಲರೂ ಕೂಡ ಈ ಫೀಲ್ಡಿಗೆ ಇಳಿದಿರ್ತಾರೆ. ಇಲ್ಲಿಂದ ಪೂರ್ತಿ ಕಾಣೋ ಕಾರಣಕ್ಕಾಗಿ ಇದೊಂದು ಮೆಟ್ಟನ್ನು, ಈ ಒಂದು ಜಾಗದಲ್ಲಿ ಅವರು ಜಾಸ್ತಿ ವಾಸ ಮಾಡ್ತಿರ್ತಾರೆ. ಯಾರೇ ಬಂದರೂ ಹೋದರೂ ಕೂಡ ಇಲ್ಲಿಂದ ಎಲ್ಲವೂ ಗೊತ್ತಾಗ್ತಾ ಇರುತ್ತೆ. ನೋಡ್ಬಹುದು ನೀವು, ಎಲ್ಲವೂ ಗೊತ್ತಾಗ್ತಾ ಇರುತ್ತೆ. ಇವರು ಬ್ರಿಟಿಷರ ಪಾಲಿಗೆ, ಶ್ರೀಮಂತರ ಪಾಲಿಗೆ ಇಂಥವನಾದ್ರು, ದರೋಡೆಕಾರರಾದ್ರು, ಕಳ್ಳ ಸುಳ್ಳರಾದ್ರು, ಆದರೆ ಬಡವರ ಪಾಲಿಗೆ ದೇವರಾದ್ರು. ಯಾಕಂದ್ರೆ ಎಲ್ಲೇ ಅವರು ಲೂಟಿ ಮಾಡಿದ್ರು ಕೂಡ, ಎಲ್ಲೇ ಅವರು ದರೋಡೆ ಮಾಡಿದ್ರು ಕೂಡ ಯಾವುದನ್ನು ಕೂಡ ತಮ್ಮ ಮನೆಗೂ ಕಳಿಸ್ತಿರ್ಲಿಲ್ವಂತೆ. ಎಲ್ಲವನ್ನೂ ಕೂಡ ಇಲ್ಲಿರುವಂತಹ ಹಳ್ಳಿಯ ಜನರಿಗೆ ಹಂಚಿಬಿಡ್ತಿದ್ರಂತೆ. ಹಾಗಾಗಿ ಹಳ್ಳಿಯ ತುಂಬಾ ಜನ ಈ ಒಂದು ಕಪ್ಪುರ ಪಡಿಯ ಬುತ್ತಿ ಕಟ್ಕೊಂಡು ಬಂದವರಿಗೆ ಕೊಟ್ಕೊಟ್ಟು ಹೋಗ್ತಿದ್ರಂತೆ. ಓಕೆ, ಈಗ ನೀವೇ ನೋಡ್ತಾ ಇದ್ದೀರಾ ಕಪ್ಪರ ಪಡೆಯಮ್ಮ ದೇವಸ್ಥಾನದ ಪೀಕ್. ಸೊ ನೋಡಬಹುದು, ಇಲ್ಲಿಂದ ಇದೇನು ಕಾಣಿಸ್ತಾ ಇದೆ ಎಲ್ಲವೂ ಕೂಡ ಸಿಂಧೂರ ಲಕ್ಷ್ಮಣ ಮತ್ತೆ ಅವರ ಟೀಮ್ ಏನಿದೆ, ಗೋಪಾಲಯ್ಯ, ನರ್ಷ, ದುಂಡ್ಯ, ಅದಾದ್ಮೇಲೆ ಸಾಬು, ಎಲ್ಲರೂ ಕೂಡ ಇಲ್ಲೆಲ್ಲ ತಿರುಗಾಡಿಕೊಂಡು ಅಡ್ಡಾಡಿದಂತಹ ಜಾಗ ಇದು. ನೋಡಿ, ಅಲ್ಲಿ ಕೂತ್ಕೊಂಡ್ರೆ ಇಡೀ ಎಲ್ಲ ವ್ಯೂ ಕಾಣಿಸುತ್ತೆ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಈ ಗುಡ್ಡದಿಂದ ಆ ಕಡೆ ಹೋದ್ರು ಅಂದರೆ ಅರಕೇರಿ, ಜಾನಮಟ್ಟಿ, ಸುನಗ, ಅದಾದ್ಮೇಲೆ ಅಲಗಲಿ ಎಲ್ಲವೂ ಕೂಡ ಬೇರೆ ಬೇರೆ ಗುಡ್ಡಗಳು ಬರ್ತವೆ. ಇಲ್ಲಿ ಬಂದು ಇದ್ದುಕೊಂಡು ಅವರು ಪ್ಲ್ಯಾನ್ಗಳನ್ನು ಮಾಡಿ ಹೋಗ್ತಾ ಇರ್ತಾರಂತೆ. ಶೇಠ್ಜಿ ಮನೆಗೆ ಹಗಲೊತ್ತೆ ಹೇಳ್ತಾರಂತೆ, ತೆಗ್ಗಿ ಶೇಠ್ಜಿ ಮನೆಗೆ ಹೋಗಿ ಕೇಳ್ತಾರಂತೆ. ಆದರೆ ಶೇಠ್ಜಿ ಕೊಡೋದಿಲ್ಲಂತೆ. ಹಂಗಾಗಿ ಶೇಠ್ಜಿಗೆ ಹೇಳಿ ಬರ್ತಾರಂತೆ, ನೋಡು ನಾಳೆ ಮಧ್ಯಾಹ್ನ ಇಷ್ಟು ಗಂಟೆಗೆ ನಿನ್ನ ಮನೆಗೆ ಬಂದು ನಾವು ಈ ಥರ ದರೋಡೆ ಮಾಡ್ತೀವಿ ಅಂತ ಹೇಳ್ತಾರಂತೆ. ಅವರು ಬೈದು ಕಳಿಸ್ತಾರಂತೆ, ಹೋಗ ನೀವೇನು ಮಾಡ್ತಾರೆ ಇಂಥವ್ರು ಜಗಮಂದಿ ನೋಡಿ ಅಂತೇಳಿ. ಆದರೂ ಸಿಂಧೂರ ಲಕ್ಷ್ಮಣ ತಮ್ಮ ಟೀಮ್ ಜೊತೆಗೆ ಹೋಗಿ ಹಗಲೊತ್ತೆ ಅವ್ರನ್ನ ಕಟ್ಟಾಕಿ ಇಡೀ ದರೋಡೆ ಮಾಡಿ ಬಂಗಾರನೆಲ್ಲ ತಾನು ತೊಗೊಂಡು ಬಂದು ಈ ಗುಡ್ಡಕ್ಕೆ ಬರ್ತಾರಂತೆ. ಉಳಿದಿರೋ ದುಡ್ಡನ್ನೆಲ್ಲ ಅಲ್ಲಿಂದ ಇಲ್ಲಿವರೆಗೂ ತೂರ್ಕೊಂಡು ಬರ್ತಾರಂತೆ. ಸೊ ಎಲ್ರಿಗೂ ಜನರಿಗೆ ಜಾತ್ರೆ, ಎಲ್ಲರೂ ಕೂಡ ಹೋಗಿ ಆ ದುಡ್ಡುಗಳನ್ನು ತಗೊಳ್ಳೋದು, ಅದಾದ್ಮೇಲೆ ಸಿಂಧೂರ ಲಕ್ಷ್ಮಣ ಬಗ್ಗೆ ಹೊಗಳೋದು ಎಲ್ಲವೂ ಕೂಡ ನಡೀತಾ ಇರುತ್ತೆ. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಇದಾಗಿತ್ತು ವೀರ ಸಿಂಧೂರ ಲಕ್ಷ್ಮಣನ ವೀರಗಾಥೆ. ಯಾರ್ಯಾರು ಈ ವಿಡಿಯೋನ ಪೂರ್ತಿ ನೋಡಿದರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಸಿಗೋಣ ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ಬ್ರಿಟಿಷರು ವೆಂಕಟಪ್ಪಯ್ಯನ ಫ್ಯಾಮಿಲಿಗೆ ಕೊಟ್ಟಿರುವಂಥ ಒಂದು ಖಡ್ಗ ಹತಾರ ಇದೆ. ಆ ಹತಾರವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗಾಗಿ ಮುಂದಿನ ವಿಡಿಯೋ ನೋಡೋದನ್ನು ಮಿಸ್ ಮಾಡಬೇಡಿ. ಸೊ ಸಿಗುವ ಮತ್ತೆ ಅಲ್ಲಿ ತನಕ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಶೇರಿಂಗ್ ಈಸ್ ಕೇರಿಂಗ್.